ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 10ನೇ ತರಗತಿಯ ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವೀಗ ಎಕ್ಸಸೈಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲ 5 ಪ್ರಶ್ನೆಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಉಭಯವರ್ತಿ ಆಕ್ಸೈಡ್ಗಳ 2 ಉದಾಹರಣೆಗಳನ್ನು ನೀಡಿರಿ. ಇದನ್ನು ಲಾಸ್ಟ್ ಟೈಮ್ ಒಂದು GPS ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಉಭಯವರ್ತಿ ಅಂದ್ರೇನು, ಎಕ್ಸಾಂಪಲನ್ನು ಕೊಡಿ. ಈ ರೀತಿಯಾದ ಪ್ರಶ್ನೆಯನ್ನು ಕೇಳ್ತಾರೆ. 2 ಅಂಕದ ಪ್ರಶ್ನೆಗೆ ಡೆಫಿನೇಷನನ್ನು ಕೇಳ್ತಾರೆ, ಅದಕ್ಕೆ ಉದಾಹರಣೆಯನ್ನು ಕೇಳ್ತಾರೆ. ಉಭಯವರ್ತಿ ಆಕ್ಸೈಡ್ಗಳೆಂದರೇನು ಅಂತ ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರೊಂದಿಗೂ ಪ್ರತಿಕ್ರಿಯಿಸಿ ಉಪ್ಪು ಮತ್ತು ನೀರನ್ನು ರೂಪಿಸುವ ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಮಿಶ್ರಣ ಹೊಂದಿದಾಗ ಉಪ್ಪು ಮತ್ತು ನೀರನ್ನು ಉತ್ಪತ್ತಿ ಮಾಡುವಂತಹ ಆಮ್ಲಗಳಿಗೆ ನಾವೇನಂತ ಕರಿತೀವಿ? ಉಭಯವರ್ತಿ. ಇದನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಆಂಫಿಟೋರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರೀತಾರೆ. ಸೊ ಎಕ್ಸಾಂಪಲ್ ಲೆಡ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಅಂತಕ್ಕಂಥ 2 ಉದಾಹರಣೆಗಳು. ನೆಕ್ಸ್ಟ್ 7ನೇ ಪ್ರಶ್ನೆ, ಸಾರಯುಕ್ತ ಆಮ್ಲಗಳಿಂದ ಹೈಡ್ರೋಜನನ್ನು ಪಲ್ಲಟಗೊಳಿಸುವ 2 ಲೋಹ ಮತ್ತು ಅದನ್ನು ಪಲ್ಲಟಗೊಳಿಸಿದ 2 ಲೋಹಗಳನ್ನು ಹೆಸರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸಾರಯುಕ್ತ ಆಮ್ಲಗಳಿಂದ ಸತು ಮತ್ತು ಮ್ಯಾಗ್ನೀಸಿಯಂ ಎನ್ನುವಂಥ 2 ದುರ್ಬಲ ಆಮ್ಲಗಳು ಹೈಡ್ರೋಜನನ್ನು ಏನು ಮಾಡ್ತಾವಪ್ಪ ಅಂದರೆ ಸ್ಥಳಾಂತರಿಸುತ್ತವೆ. ಏಕೆಂದರೆ ಇವು ಬಹಳ ಪ್ರತಿಕ್ರಿಯಾತ್ಮಕ ಲೋಹಗಳಾಗಿವೆ ಮತ್ತು ಚಿನ್ನ ಮತ್ತು ಬೆಳ್ಳಿಗಳು ದುರ್ಬಲ ಆಮ್ಲಗಳಿಂದ ಹೈಡ್ರೋಜನನ್ನು ಏನು ಮಾಡ್ತವೆ? ಪಲ್ಲಟಗೊಳಿಸದ 2 ಲೋಹಗಳು. ನೋಡಿ, ಸಾರಯುಕ್ತ ಆಮ್ಲಗಳಿಂದ ಹೈಡ್ರೋಜನನ್ನು ಪಲ್ಲಟಗೊಳಿಸುವ 2 ಲೋಹಗಳು. ನೋಡಿ, ಸಾರಯುಕ್ತ ಆಮ್ಲಗಳಿಂದ ಹೈಡ್ರೋಜನನ್ನು ಪಲ್ಲಟಗೊಳಿಸುವಂಥ 2 ಲೋಹಗಳಂದರೆ ಅವು ಸೋಡಿಯಂ ಮತ್ತು ಮ್ಯಾಗ್ನೀಸಿಯಂ. ಯಾಕಂದರೆ ಇವು ಹೆಚ್ಚು ರಿಯಾಕ್ಟಿವ್ ಆಗಿರುವಂಥ ಒಂದು ಮೆಟಲ್ಸ್ಗಳಾಗಿವೆ. ಹಾಗಾಗಿ ಇವು ಬೇಗ ಏನಾಗ್ತವೆ? ಹೈಡ್ರೋಜನ್ನೊಂದಿಗೆ ರಿಯಾಕ್ಟ್ ಆಗುತ್ತೆ. ಇದು ಸ್ಥಾನಪಲ್ಲಟ ಕ್ರಿಯೆಗೆ ಒಳಪಡುತ್ತೆ. ಅದೇ ರೀತಿಯಾಗಿ 2 ಸ್ಥಾನಪಲ್ಲಟಗೊಳಿಸದ 2 ಲೋಹಗಳಂದರೆ ಬೇಗ ರಿಯಾಕ್ಟ್ ಆಗದೇ ಇರುವಂಥ ಲೋಹಗಳು ಯಾವಂದರೆ ನಮಗೆ ಗೊತ್ತಿದೆ, ಬೆಳ್ಳಿ ಮತ್ತು ಚಿನ್ನಗಳು. ಇವು ದುರ್ಬಲ ಆಮ್ಲಗಳ ಆಗಿರೋದ್ರಿಂದ ಹೈಡ್ರೋಜನನ್ನು ಇವು ಬದಲಾಯಿಸೋದಿಲ್ಲ. ಏಕೆಂದರೆ ಲೋಹಗಳು ಕಡಿಮೆ ಪ್ರತಿಕ್ರಿಯೆವಾಗಿರುತ್ತವೆ. ಇದು ಲೆಸ್ ರಿಯಾಕ್ಟಿವ್ ಆಗಿರ್ತವೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಗಳು ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಇವು ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಎಂಬ ಲೋಹದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ನೀವು ಆ್ಯನೋಡ್ ಮತ್ತು ಕ್ಯಾಥೋಡ್ ಹಾಗೂ ವಿದ್ಯುತ್ ವಿಭಜನೆ ದ್ರಾವಣವಾಗಿ ಯಾವುದನ್ನು ತೆಗೆದುಕೊಳ್ಳುತ್ತೀರಿ? ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಲೋಹ ಯಾವುದೇ ಒಂದು ಲೋಹ ಆಗಿರಲಿ, ಅದನ್ನು ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಯಾವ ರೀತಿಯಾದ ಲೋಹಗಳನ್ನು ನಾವು ಶುದ್ಧೀಕರಣ ಮಾಡ್ತೀವಪ್ಪ ಅಂದರೆ ಇವು ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹಗಳಿಗೆ ನಾವು ಯಾವುದರಿಂದ ಶುದ್ಧೀಕರಣ ಮಾಡ್ತೀವಪ್ಪ ಅಂದರೆ ವಿದ್ಯುತ್ ವಿಭಜನೆ. ಓಕೆ, ಇದರ ಮೂಲಕ. ಮಧ್ಯಮವಾಗಿರುವಂಥದ್ದನ್ನು ನಾವು ಹುರಿಯುವಿಕೆ, ಕಾಸುವಿಕೆಯಿಂದ ಇದು ಮಾಡ್ತೀವಿ. ಓಕೆನಾ? ಅದೇ ರೀತಿಯಾಗಿ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವಂತಹ ಲೋಹಗಳನ್ನು ಕೂಡ ನಾವೇನು ಮಾಡ್ತೀವಿ? ಕಾಸುವಿಕೆ, ಹುರಿಯುವಿಕೆ, ಇದೇ ರೀತಿಯಾಗಿ ನೀರಿನ ಹಬೆಯ ಮೂಲಕ ಕೂಡ ನಾವು ಶುದ್ಧೀಕರಣ ಮಾಡುವಂಥದ್ದು. ಸೊ ಅನ್ನುವಂಥದ್ದು ಒಂದು ವಿದ್ಯುತ್ ಶಕ್ತಿಯ ಸಂಸ್ಕರಣೆಯಲ್ಲಿ ಆ್ಯನೋಡ್ ಅಶುದ್ಧ ಲೋಹ ಆಗಿರುತ್ತೆ. ನಿಂದ ಇದು ಮಾಡಲ್ಪಟ್ಟಿರುತ್ತೆ. ಕ್ಯಾಥೋಡ್ ಎನ್ನುವಂಥದ್ದು ಶುದ್ಧ, ಇದು ತೆಳುವಾದ ಪಟ್ಟಿಯಾಗಿದೆ. ಮತ್ತು ಎಲೆಕ್ಟ್ರೋಲೈಟ್ ಲೋಹದ ಕರಗಿಸುವ ದ್ರಾವಣ ಅಂತಕ್ಕಂಥದ್ದು ಅದು ಉಪ್ಪಿನ ದ್ರಾವಣ ಆಗಿರುತ್ತೆ. ನೋಡಿ, ಆ್ಯನೋಡ್ ಅಂತಕ್ಕಂಥದ್ದು ಆ್ಯನೋಡ್ ಅಶುದ್ಧ, ನೆನ್ಪಿಟ್ಕೊಳ್ಳಿ. ಆ್ಯನೋಡ್ ಅಶುದ್ಧ ಮತ್ತು ಕ್ಯಾಥೋಡ್ ಏನಾಗಿರುತ್ತೆ? ಶುದ್ಧ ಇರತಕ್ಕಂಥದ್ದು ತೆಳುವಾದ ಪಟ್ಟಿಯಾಗಿರುತ್ತೆ. ಸೊ ಈ ಒಂದು ವಿದ್ಯುತ್ ವಿಭಜನೆ ಶುದ್ಧೀಕರಣದಲ್ಲಿ ಒಂದು ಲೋಹವನ್ನು ಬಳಸಿದಾಗ ಅಲ್ಲಿ ನಾವು ಬಳಸುವಂಥ ದ್ರಾವಣ ಯಾವುದಾಗಿರುತ್ತೆ ಅಂದರೆ ಅದು ಉಪ್ಪಿನ ದ್ರಾವಣ ಆಗಿರುತ್ತೆ. ನೆಕ್ಸ್ಟು 9ನೇ ಪ್ರಶ್ನೆಯನ್ನು ನೋಡಿ. 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರತ್ಯೂಷಣವು ಪ್ರಯೋಗಾಲಯದಲ್ಲಿ ಬಳಸುವ ಚಮಚೆಯಲ್ಲಿ ಗಂಧಕದ ಪುಡಿಯನ್ನು ತೆಗೆದುಕೊಂಡು ಕಾಯಿಸಿದ್ದಾನೆ. ಚಿತ್ರದಲ್ಲಿ ತೋರಿಸಿರುವಂತೆ ಪ್ರನಾಳವನ್ನು ತಲೆ ಕೆಳಗಾಗಿ ಮಾಡಿ ಬಿಡುಗಡೆಯಾದ ಅನಿಲವನ್ನು ಸಂಗ್ರಹಣೆ ಮಾಡ್ತಾನೆ.
ಸಂಗ್ರಹಿಸಿದ ಅನಿಲದ ವರ್ತನೆ ಮತ್ತು ಇವುಗಳ ಮೇಲೆ ಹೇಗಿರುತ್ತೆ. ಶುಷ್ಕ ಲಿಟ್ಮಸ್ ಕಾಗದದಲ್ಲಿ ಶುಷ್ಕವಾಗಿರುವಂಥ ಒಂದು ಲಿಟ್ಮಸ್ ಕಾಗದದಲ್ಲಿ ಯಾವ ರೀತಿಯಾದ ರಿಯಾಕ್ಷನ್ ಕಾಣುವಂಥದ್ದು ಮತ್ತು ತೇವವಿರುವಂಥ ಲಿಟ್ಮಸ್ ಕಾಗದದಲ್ಲಿ ಯಾವ ರೀತಿಯಾದ ಪರಿಣಾಮ ಕಾಣಿಸುತ್ತೆ ನಿಮಗೆ ಅಂತ ಕೇಳ್ತಾರೆ. ಎರಡನೇದು ಬಿ, ಇಲ್ಲಿ ನಡುವೆ ಕ್ರಿಯೆಯು ಸರಿದೂಗಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥದ್ದು 9ನೇ ಪ್ರಶ್ನೆ ಆಗಿದೆ. 9ನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸಲ್ಫರ್ ಪುಡಿಯನ್ನು ಗಾಳಿಯಲ್ಲಿ ಸುಟ್ಟಾಗ ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಸಲ್ಫರನ್ನು ಗಾಳಿಯೊಂದಿಗೆ ಸುಟ್ಟಾಗ ಅದು ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡನ್ನು ಒಣ ಲಿಟ್ಮಸ್ ಕಾಗದದ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಬೀರುವುದಿಲ್ಲ. ಯಾವುದೇ ಆಗಿರಲಿ, ಯಾವುದೇ ಒಂದು ರಿಯಾಕ್ಷನ್ ಆಗಿರಲಿ, ಏನೇ ಒಂದಾಗಿರಲಿ, ಅಲ್ಲಿ ಶುಷ್ಕವಾಗಿರುವಂಥ ಅಂದರೆ ಡ್ರೈ ಆಗಿರುವಂಥ ಒಂದು ಏನಿದೆ ಆ ಒಂದು ಗ್ಯಾಸ್ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ. ಅಥವಾ ಈಗ ತೇವಾಂಶವುಳ್ಳ ಲಿಟ್ಮಸ್ ಕಾಗದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನೋಡೋಣ. ನೀರಿನೊಂದಿಗೆ ಸಲ್ಫರ್ ಡೈಆಕ್ಸೈಡ್ ಸಂಪರ್ಕಗೊಂಡಾಗ ತೇವಾಂಶವುಳ್ಳ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಇದರಿಂದ ಸಲ್ಫರ್ ಏನಾಗಿರುತ್ತೆ, ಆಮ್ಲವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಆಮ್ಲವಾಗಿದ್ದರೆ ಯಾವ ಬಣ್ಣಕ್ಕೆ ತಿರುಗುತ್ತೆ, ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಥವಾ ಪ್ರತಾಮ್ಲ ಆಗಿದ್ದರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದು ಬೇಸಿಕ್ ಆಗಿರುವಂಥದ್ದು, ನೀವು ನೆನಪಿಟ್ಕೋಬೇಕು. ಸೊ ಇದರಲ್ಲಿ ಉಂಟಾಗುವಂಥ ಸಮೀಕರಣವನ್ನು ನೋಡೋಣ. ಸಲ್ಫರ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎ ಸಲ್ಫರ್ ಡೈಆಕ್ಸೈಡ್. ಅಗೇನ್ ಸಲ್ಫರ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ವಾಟರ್. ಅವಾಗ ಏನಾಗುತ್ತೆ, H2SO3 ಅಂತಕ್ಕಂಥ ರಿಯಾಕ್ಷನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಮುಖ್ಯವಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಕಬ್ಬಿಣದ ತೂಕ ಹಿಡಿಯುವುದನ್ನು ತಡೆಯಲು 2 ಮಾರ್ಗಗಳನ್ನು ತಿಳಿಸಿ. ಕಬ್ಬಿನ ತುಕ್ಕು ಹಿಡಿಯದಂತೆ ನಾವು ಬಳಸಬಹುದಾದ 2 ಮಾರ್ಗಗಳನ್ನು ತಿಳಿಸಿ. ಕಬ್ಬಿಣದ ಮೇಲ್ಮೈ ಮೇಲೆ ತುಕ್ಕು ನಿರೋಧಕ ಬಣ್ಣಗಳಿಂದ ಲೇಪಿಸುವ ಮೂಲಕ ಕಬ್ಬಿಣವು ತುಕ್ಕು ಹಿಡಿಯೋದನ್ನು ತಡೆಯಬಹುದು. ಸತುವಿನ ಲೇಪನವನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಕಬ್ಬಿಣದ ವಸ್ತುವಿನ ಮೇಲ್ಮೈ ಗ್ರೀಸ್ ಎಣ್ಣೆ ಹಚ್ಚುವುದರಿಂದ ಕಬ್ಬಿಣದ ಮೇಲ್ಮೈ ತೇವಾಂಶವನ್ನು ಹೊಂದಿರುವ ಗಾಳಿಯ ಸಂಪರ್ಕಕ್ಕೆ ಬರುವುದನ್ನು ತಡೆಗಟ್ಟಬೇಕು. ಒಂದು ವೇಳೆ ಕಬ್ಬಿಣ ಗಾಳಿಯ ಸಂಪರ್ಕಕ್ಕೆ ಬಂದರೆ ಅಲ್ಲಿ ಏನಾಗುತ್ತೆ, ಆ ಕಬ್ಬಿಣ ತುಕ್ಕು ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಗ್ರೀಸ್ ಮತ್ತು ಎಣ್ಣೆಯನ್ನು ಹಚ್ಚುವುದರಿಂದ ಇದು ಗಾಳಿಯ ಸಂಪರ್ಕಕ್ಕೆ ಬರುವುದಿಲ್ಲ. ಆದ್ದರಿಂದ ಈ ಕಬ್ಬಿಣವನ್ನು ನಾವು ತುಕ್ಕಿನಿಂದ ಸಂರಕ್ಷಣೆ ಮಾಡಬಹುದು. ನೆಕ್ಸ್ಟ್ 11ನೇ ಪ್ರಶ್ನೆ, ಲೋಹಗಳಲ್ಲದವು ಆಮ್ಲಜನಕದೊಂದಿಗೆ ಸೇರಿಕೊಂಡಾಗ ಯಾವ ರೀತಿಯ ಆಕ್ಸೈಡ್ಗಳನ್ನು ರೂಪುಗೊಳ್ಳುತ್ತವೆ ಅಂತ ಪ್ರಶ್ನೆ ಇದೆ. ಲೋಹಗಳಲ್ಲದವು ಅಂತಂದರೆ ಅಲೋಹಗಳು. ಓಕೆನಾ. ಅಲೋಹಗಳು ಆಮ್ಲಜನಕದೊಂದಿಗೆ ಸೇರಿದಾಗ ಯಾವ ರೀತಿಯ ಆಕ್ಸೈಡ್ಗಳು ರೂಪುಗೊಳ್ಳುತ್ತವೆ. ಪರಿಹಾರವನ್ನು ನೋಡೋಣ. ಅಲೋಹಗಳು, ಇದು ಅಲೋಹ ಅಂತ ತೆಗೆದುಕೊಳ್ಳಿ. ನಿಮಗೆ ಲೋಹಗಳಲ್ಲದವು ಅಂತಂದಾಗ ಕನ್ಫ್ಯೂಷನ್ ಆಗುತ್ತೆ. ಅಲೋಹಗಳು ಆಮ್ಲಜನಕದೊಂದಿಗೆ ಸೇರಿಕೊಂಡಾಗ ಅವು ಆಮ್ಲೀಯ ಅಥವಾ ತಟಸ್ಥ ಆಕ್ಸೈಡ್ಗಳಾಗಿ ರೂಪುಗೊಳ್ಳುತ್ತವೆ. ಉದಾಹರಣೆಗೆ Na2O5 ಮತ್ತು Na2O3 ಆಮ್ಲೀಯ ಆಕ್ಸೈಡ್ಗಳಾಗಿವೆ. CO ಎಂತಕ್ಕಂಥದ್ದು ಒಂದು ತಟಸ್ಥ ಆಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಎಂತಕ್ಕಂಥದ್ದು ಒಂದು ತಟಸ್ಥ ಆಕ್ಸೈಡ್ ಆಗಿದೆ ಅಂತ ಇಲ್ಲಿ ನಾವು ಆನ್ಸರನ್ನು ಕೊಡ್ಬೋದು. ನೆಕ್ಸ್ಟು ಈ ರೀತಿಯಾದ ಪ್ರಶ್ನೆಗಳು GPSR ಎಕ್ಸಾಮ್ನಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕಾರಣವನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ 12ನೇ ಕಾರಣವನ್ನು ಕೊಡಿ ಅಂತಕ್ಕಂಥ ಪ್ರಶ್ನೆಯನ್ನು ನೋಡೋಣ. ಆಭರಣಗಳನ್ನು ತಯಾರಿಸಲು ಪ್ಲಾಟಿನಂ, ಚಿನ್ನ, ಬೆಳ್ಳಿಗಳನ್ನು ಯಾಕೆ ಬಳಸಲಾಗುತ್ತೆ. 2ನೇ ಪ್ರಶ್ನೆ, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಮನ್ನು ಎಣ್ಣೆಯ ಅಡಿಯಲ್ಲಿ ಸಂಗ್ರಹಿಸಿಡುತ್ತಾರೆ, ಏಕೆ. 3ನೇದು, ಅಲ್ಯೂಮಿನಿಯಂ ಹೆಚ್ಚು ಪ್ರತಿಕ್ರಿಯಾತ್ಮಕ ಮತ್ತು ಲೋಹವಾಗಿದೆ, ಆದರೆ ಇದನ್ನು ಅಡುಗೆ ಪಾತ್ರೆಗಳಲ್ಲಿ ತಯಾರಿಸಲು ಬಳಸಲಾಗುತ್ತೆ, ಏಕೆ. ಹೊರತೆಗೆಯುವ ಪ್ರಕ್ರಿಯೆಯಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳಾಗಿ ಪರಿವರ್ತಿಸಲಾಗುತ್ತದೆ, ಏಕೆ. ಕಾರಣಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ 4 ಮುಖ್ಯವಾಗಿರುವಂಥ ಪ್ರಶ್ನೆಗಳಾಗಿವೆ. ಇದರ ಪರಿಹಾರವನ್ನು ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ಕಾರಣವನ್ನು ನೋಡೋಣ. ಪ್ಲಾಟಿನಂ, ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ತಯಾರಿಸಲು ಬಳಸ್ತಾರೆ, ಏಕೆಂದರೆ ಲೋಹಗಳು ಇವು ಕಡಿಮೆ ರಿಯಾಕ್ಟಿವ್ ಆಗಿ, ಇವು ಗಾಳಿ ಮತ್ತು ನೀರಿನೊಂದಿಗೆ ಬೇಗ ರಿಯಾಕ್ಟ್ ಆಗೋದಿಲ್ಲ. ಹಾಗಾಗಿ ಇವು ಗಾಳಿ, ನೀರು ಮತ್ತು ಹೆಚ್ಚಿನ ರಾಸಾಯನಿಕಗಳಿಂದ ಪ್ರಭಾವಿತವಾಗುವುದಿಲ್ಲ. ಆದ್ದರಿಂದ ಈ ಲೋಹಗಳು ಬಹಳಷ್ಟು ಹೊಳಪನ್ನು ಕೂಡ ಹೊಂದಿದ್ದಾವೆ.
ಮತ್ತು ಇವು ತನ್ಯತೆ ಕುಟ್ಯತೆ ಸ್ವಭಾವವನ್ನು ಕೂಡ ಹೊಂದಿದ್ದಾವೆ. ಹಾಗಾಗಿ ಪ್ರಕೃತಿಯಲ್ಲಿ ಹೆಚ್ಚಿನ ತುಕ್ಕು ನಿರೋಧಕತೆಯನ್ನು ಹೊಂದಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳಿವೆ. ಲೋಹ, ಪ್ಲಾಟಿನಮ್, ಚಿನ್ನ ಮತ್ತು ಬೆಳ್ಳಿಗಳನ್ನು ಯಾಕೆ ಆಭರಣಗಳನ್ನು ತಯಾರಿಸ್ತಾರೆ? ಒಂದು, ಇವು ಲೋ ರಿಯಾಕ್ಟಿವ್ ಮೆಟಲ್ಸ್. ಇನ್ನೊಂದು, ಗಾಳಿ, ನೀರು ಮತ್ತು ಯಾವುದೇ ರೀತಿಯ ರಾಸಾಯನಿಕದೊಂದಿಗೆ ಬೇಗನೆ ವರ್ತಿಸೋದಿಲ್ಲ. ಇನ್ನೊಂದು, ಅತಿ ಹೆಚ್ಚು ಹೊಳಪನ್ನು ಹೊಂದಿದ್ದಾವೆ. ತನ್ಯತೆ ಮತ್ತು ಕುಟ್ಯತೆ ಸ್ವಭಾವವನ್ನು ಹೊಂದಿವೆ. ತನ್ಯತೆ ಅಂದರೆ ಒಂದು ಲೋಹವನ್ನು ಜಗ್ಗಿ ನಾವು ತಂತಿಯನ್ನಾಗಿ ಮಾಡ್ಬೋದು. ಕುಟ್ಯತೆ ಅಂದರೆ ಆ ಒಂದು ಲೋಹವನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡ್ಬೋದು. ಅದಕ್ಕೆ ನಾವು ಕುಟ್ಯತೆ ಸ್ವಭಾವ ಅಂತ ಕರಿತೀವಿ. ಈ ರೀತಿಯ ಸ್ವಭಾವಗಳನ್ನು ಪ್ಲಾಟಿನಮ್, ಚಿನ್ನ, ಬೆಳ್ಳಿ ಎಲ್ಲ ಹೊಂದಿರೋದ್ರಿಂದ ಇವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಆಭರಣಗಳನ್ನು ತಯಾರಿಸಲು ಬಳಸ್ತಾರೆ. ಎರಡನೇ ಕಾರಣ, ಸೋಡಿಯಂ ಮತ್ತು ಪೊಟ್ಯಾಸಿಯಂ, ಲಿಥಿಯಂಗಳನ್ನು ನೀರಿನೊಂದಿಗೆ ಇವುಗಳನ್ನು ಸೀಮೆಯಲ್ಲಿ ಯಾಕೆ ಸಂಗ್ರಹಣೆ ಮಾಡಿ ಇಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿತ್ತು. ಸೋಡಿಯಂ, ಲಿಥಿಯಂ ಮತ್ತು ಪೊಟ್ಯಾಸಿಯಮನ್ನು ನೀರಿನೊಂದಿಗೆ ಸುಲಭವಾಗಿ ಪ್ರತಿಕ್ರಿಯಿಸಿ ಬಹಳಷ್ಟು ಶಾಖವನ್ನು ಉತ್ಪಾದಿಸುತ್ತದೆ. ಇದರ ಪರಿಣಾಮವಾಗಿ ವಿಕಾಸಗೊಂಡ ಹೈಡ್ರೋಜನ್ ಬೆಂಕಿಗೆ ಕಾರಣವಾಗುತ್ತೆ. ನೀರಿಗೆ ಒಡ್ಡಿಕೊಂಡಿದಾಗ ಅವು ನೀರಿನ ಸಂಪರ್ಕವನ್ನು ತಡೆಗಟ್ಟಲು ವಾತಾವರಣದಲ್ಲಿರುವ ತೇವಾಂಶ ಅಥವಾ ನೀರಿನ ಹನಿಗಳೊಂದಿಗೆ ಬೇಗನೆ ಪ್ರತಿಕ್ರಿಯಿಸಿ ಅದರಿಂದ ಆ ಲೋಹಗಳು ಎಣ್ಣೆ ಅಡಿಯಲ್ಲಿ ಸಂಗ್ರಹಣೆ ಮಾಡುವಂಥದ್ದು. ಓಕೆ, ಮೂರನೇ ಕಾರಣ ಏನಿದೆ, ಅಲ್ಯೂಮಿನಿಯಮನ್ನು ನಾವು ಅಡುಗೆ ಪಾತ್ರೆಯಾಗಿ ಯಾಕೆ ಬಳಸ್ತೀವಿ ಅಂತಕ್ಕಂಥದ್ದು. ಯಾಕೆ ಬಳಸ್ತೀವಪ್ಪ ಅಂದರೆ ಅಲ್ಯೂಮಿನಿಯಮ್ ತನ್ನ ಮೇಲ್ಮೈಗೆ ಅಲ್ಯೂಮಿನಿಯಂ ಆಕ್ಸೈಡ್ನ ಪ್ರತಿಕ್ರಿಯಾತ್ಮಕವಲ್ಲದ ಮೇಲ್ಮೈಯನ್ನು ರೂಪಿಸುತ್ತೆ. ಅಂತ ಲೇಪನವು ಸಂಯುಕ್ತವಾಗಿ ಅಲ್ಯೂಮಿನಿಯಂನೊಂದಿಗೆ ಪ್ರತಿಕ್ರಿಯಿಸುವುದರಿಂದ ಅದು ತಡೆಗಟ್ಟುತ್ತೆ. ಆದ್ದರಿಂದ ಅಲ್ಯೂಮಿನಿಯಮನ್ನು ಅಡುಗೆ ಪಾತ್ರೆಗಳಾಗಿ ಬಳಸಲಾಗುತ್ತದೆ. ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ ಲೋಹದ ಆಕ್ಸೈಡ್ ಮತ್ತು ನೋಡಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರನ್ನು ಏನು ಮಾಡ್ತಾರಪ್ಪ ಅಂದರೆ ಅದಿರುಗಳನ್ನಾಗಿ ಪರಿವರ್ತಿಸಲು ಆಕ್ಸೈಡ್ಗಳಾಗಿ ಫಾರ್ಮೇಷನ್ ಆಗುವಂಥದ್ದು. ಲೋಹದ ಆಕ್ಸೈಡನ್ನು ಮುಕ್ತ ಲೋಹವಾಗಿ ಕಡಿಮೆ ಮಾಡುವುದು ಸುಲಭ. ಆದ್ದರಿಂದ ಲೋಹದ ಆಕ್ಸೈಡ್ಗಳನ್ನು ಮುಕ್ತ ಲೋಹವಾಗಿ ಕಡಿಮೆ ಮಾಡುವುದು ಸುಲಭ. ಆದ್ದರಿಂದ ಹೆಚ್ಚುವರಿಯಾಗಿ ಕಾರ್ಬೋನೇಟ್ಗಳು ಮತ್ತು ಸಲ್ಫೈಡ್ಗಳಿಂದ ಅವುಗಳ ಆಕ್ಸೈಡ್ಗಳಿಂದ ನೇರವಾಗಿ ಲೋಹಗಳನ್ನು ಪಡೆಯುವುದು ಸುಲಭವಾದ ಕಾರಣ. ಆದ್ದರಿಂದ ಲೋಹಗಳನ್ನು ಪಡೆಯಲು ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರುಗಳನ್ನು ಮೊದಲು ಆಕ್ಸೈಡ್ಗಳಾಗಿ ಪರಿವರ್ತಿಸಲಾಗುತ್ತದೆ.